ಇನ್ನು ಈ ಇಂಡಿಗೋ ಸಮಸ್ಯೆ ಇದೆಯಲ್ಲ, ನಾರ್ಮಲ್ ಪೀಪಲ್ ಒದ್ದಾಡ್ತಾ ಇದ್ದಾರಲ್ಲ, ಅದರ ಜೊತೆಯಲ್ಲೇ ಬಿಜೆಪಿ ಸಂಸದನಿಗೂ ಕೂಡ ಇಂಡಿಗೋ ಬಿಕ್ಕಟ್ಟಿನ ಬಿಸಿ ತಟ್ಟಿಬಿಟ್ಟಿದೆ. ಶಿವಮೊಗ್ಗದಲ್ಲಿ ಸಂಸದ BY ರಾಘವೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ನಿನ್ನೆ ದೆಹಲಿಯಲ್ಲಿ ನಾನು ಮತ್ತು ಸುಧಾಮೂರ್ತಿ ಕಾದು ಕೂತಿದ್ವಿ. ಎಷ್ಟು ಹೊತ್ತು ಕಾದರೂ ಕೂಡ ಫ್ಲೈಟ್ ಬರಲಿಲ್ಲ. ಮಧ್ಯಾಹ್ನ 12 ಸಂಜೆ 4 ಗಂಟೆಗೆ ನಮ್ಮ ವಿಮಾನವೂ ಕೂಡ ಕ್ಯಾನ್ಸಲ್ ಆಯಿತು. ಸಂಜೆ 6ಕ್ಕೆ ಹೇಗೆ ಬಂದೆ ಅಂತ ಕೇಳಬೇಡಿ. ಶಿವಮೊಗ್ಗದಲ್ಲಿ ಸಂಸದ BY ರಾಘವೇಂದ್ರ ಈ ರೀತಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸೊ ಅವ್ರು ಮಾತಾಡಿದ್ದಾರೆ, ಏನೇನು ಮಾತಾಡಿದ್ರು ಅಂತ ನೋಡ್ಕೊಂಡು ತುಂಬಾ ಅನ್ಯಾಯ ಸರ್. ತುಂಬಾ ನಾನೊಂದು ನಿನ್ನೆ ಡೆಲ್ಲಿಲಿ ನೋಡಂತ ಸುಧಾಮೂರ್ತಿ ಅವರು ಎಲ್ಲರೂ ಏರ್ಪೋರ್ಟ್ ಅಲ್ಲಿ ಕೂತಾಗ ನಾನೇ ಸ್ವತಃ ನಿನ್ನೆ ಬೆಳಿಗ್ಗೆ 12 ಗಂಟೆ ಫ್ಲೈಟ್ ಬುಕ್ ಮಾಡಿದೆ, ಕ್ಯಾನ್ಸಲ್ ಆಯ್ತು. 4 ಗಂಟೆಗೆ ಕ್ಯಾನ್ಸಲ್ ಆಯ್ತು. ಮತ್ತೆ 6 ಗಂಟೆಗೆ ಹೇಗ್ ಬಂದಿದ್ದು ಕೇಳಕ್ ಹೋಗ್ಬಿಡಿ, ಬಂದೆ. ಒಟ್ಟು 6 ಗಂಟೆ ಹೊರಟು ರಾತ್ರಿ ಬಂದು ಟ್ರೈನ್ ಹೊರಟು ಬಂದೆ ನಾನು. ಸಾಕಷ್ಟು ಜನ ತುಂಬಾ ಅನ್ಯಾಯ, ಅನೇಕ ಹೊರದೇಶದ್ದು ಎಷ್ಟೋ ಸಾವು ನೋವಿಗೆ ಹೋಗ್ಬೇಕಂತರು, ಮದ್ವೆಗಳು ಆನ್ಲೈನ್ ಅಲ್ಲಿ ಪಾಪ ನೋಡಿ, ಮೊನ್ನೆ ಹುಬ್ಳಿ ಮದುವೆಗೆ ಸಂಬಂಧಪಟ್ಟಂತೆ ತಾವೇ ಮಾಧ್ಯಮದಲ್ಲಿ ಹಾಕಿದ್ರಿ. ಜನ ಇಲ್ಲಿ ಸೇರಿದರೆ ಅಕ್ಷತೆ ಕಾಲ್ ಕೊಟ್ಟಿದ್ದಾರೆ, ಗಂಡು ಹೆಣ್ಣು ಓರಿಸದಿದ್ದಾರೆ. ಸೊ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಲ್ಲೇ ಅಕ್ಷತೆ ಹಾಕಿದ್ದಾರೆ. ಅಕ್ಷತೆ ಪಾಪ ಅಲ್ಲೇ ಬಿದ್ದಿದೆ, ಅದು ಬೇರೆ ಆಯ್ತು ರಿಸೆಪ್ಷನ್ ಅಲ್ಲಿ ಅಲ್ವಾ. ಈ ತರ ಅನೇಕ, ಮತ್ತೆ ಎಷ್ಟೋ ದೊಡ್ಡ ಮದುವೆಗಳು ಕ್ಯಾನ್ಸಲ್ ಆಗಿದೆ. ಫ್ಯಾಮಿಲಿ ವೈಸು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಎಲ್ಲೋ ಒಂದ್ ಕಡೆ ಎಲ್ಲರೂ ಸೇರ್ಕೊಂಡು ಹೋಗ್ಬೇಕಾಗಿತ್ತು, ಒಬ್ಬರು ಇಬ್ರು ಹೋಗದೆ ಕ್ಯಾನ್ಸಲ್ ಆಗಿದೆ ಸಾಕಷ್ಟು. ಮತ್ತೆ ಯಾವ್ದೋ ಒಂದು ಟೂರಿಗೋಸ್ಕರ, ಫ್ಯಾಮಿಲಿ ಟೂರ್ ಟ್ರಿಪ್ಗೋಸ್ಕರ ಒಂದು ವಾರದ್ದು ಹೋಟೆಲ್ ಗಿಟೆಲ್ ಬುಕ್ ಮಾಡಿರ್ತಾರೆ, ಇಲ್ಲಿ ಸಿಗಾಕೊಂಡು ಹೋಗಕ್ಕಾಗಿಲ್ಲ. ಈ ತರ ಲ್ಯಾಕ್ಸ್ ಟುಗೆದರ್ ಲಾಸ್ ಆಗಿದೆ. ಹಂಗಾರೆ ನಂದು ವಿನಂತಿ ಏನಂದ್ರೆ, ನಾನು ನಾಳೆ ಪಾರ್ಲಿಮೆಂಟ್ ಅಲ್ಲಿ ಕೂಡ ರಿಕ್ವೆಸ್ಟ್ ಮಾಡೋನಿದ್ದೇನೆ, ಏನು ಅನ್ಯಾಯ ಆಗಿದೆ ಸಾಮಾನ್ಯ ಜನರಿಗೆ, ಅವ್ರಿಗೆ ಆದಂತ ಲಾಸ್ ಅನ್ನ ತುಂಬಿಕೊಡ್ಬೇಕು ಯಾರಾದ್ರೂ. ಅದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರಾದ್ರೂ ಮಾಡಬೇಕು, ಅಥವಾ ವೈಯಕ್ತಿಕವಾಗಿ ಇಂಡಿಗೋ ಏನಿದೆ ಅವರೇ ಫುಲ್